ಹಾಯ್ ಗೈಸ್, ವೆಲ್ಕಮ್ ಟು ದೇಸಿ ಟಿಪ್ಸ್ ವಿತ್ ನೀತ. ಯಾರಾಗಲಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು 2025 ಏನಾದ್ರು ಒಂದು ನಿಮ್ಮದು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ 2025 ಆಗಲೇ ಮುಗಿಯುತ್ತಾ ಇದೆ. ಒಂದು 4 ತಿಂಗಳು ಇರೋದು. ಈ 4 ತಿಂಗಳಲ್ಲಿ ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅರ್ನಿಂಗ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಅದಕ್ಕೆ ನೀವು ಮುಂಚೆ ಚಾನಲ್ ಕ್ರಿಯೇಟ್ ಮಾಡಬೇಕು. ಓಕೆ, ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ನೀವು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಬೇಕಾಗೋದು ಜಿಮೇಲ್ ಐ ಡಿ. ಓಕೆ, ಜಿಮೇಲ್ ಐ ಡಿ ಯಾರ ಹತ್ರ ಇಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳಿ ಜಿಮೇಲ್ ಕ್ರಿಯೇಟ್ ಮಾಡೋದು. ಓಕೆ, ತುಂಬ ಜನ ಗೊತ್ತಿರುತ್ತೆ. ಬಟ್ ಇನ್ ಕೇಸ್ ಯಾರಿಗೆ ಗೊತ್ತಾಗ್ತಿಲ್ಲಪ್ಪ ಅಂದ್ಕೊಂಡ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೊಂದು ಸಪ್ರೇಟ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಓಕೆ, ನಾನಿವಾಗ ನಿಮ್ಗೆ ತೋರಿಸ್ತಾ ಇರೋದು ಡಾಟಾ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ನಂತರ ಮೊದಲಿಗೆ ಒಂದು ಜಿಮೇಲ್ ಐ ಡಿ ಇದೆ. ಓಕೆ, ಯಾರಾದರೂ ಲೈಫಲ್ಲಿ ಸೀರಿಯಸ್ ಇದ್ದರೆ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ರೆ ಈ 4 ತಿಂಗಳು ನಿಮಗೆ ತುಂಬ ಇಂಪಾರ್ಟೆಂಟು. 4 ತಿಂಗಳು ಒಳ್ಳೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ ಗ್ರೋತ್ ಆಗೇ ಆಗುತ್ತೆ. ಓಕೆ, ಕನ್ಸಿಸ್ಟೆನ್ಸಿಯಿಂದ ಒಳ್ಳೆ ಕ್ವಾಲಿಟಿಯಿಂದ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು. ಓಕೆ, ಮಾಡ್ತಿರಲ್ಲ. ಓಕೆ, ಆಮೇಲೆ ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡಿ. ಮೊದಲೇ ನಿಮ್ಮ ಹತ್ರ ಯೂಟ್ಯೂಬ್ ಆ್ಯಪ್ ಇದೆಯಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಸ್ವಿಚ್ ಅಕೌಂಟ್ಗೆ ಹೋಗಿ. ಸ್ವಿಚ್ ಅಕೌಂಟ್ ಹೋಗಿಬಿಟ್ಟು ನಿಮ್ಮದು ಯಾವ ಒಂದು ಜಿಮೇಲ್ ಐಡಿಗೆ ಕ್ರಿಯೇಟ್ ಮಾಡಬೇಕು ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ನೋಡಿ ಒಂದು ಐಕನ್ ಇದೆ, ಐಕನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮದು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಪಿಕ್ಚರ್ಸ್ ಕೊಡಬೇಕು. ಪಿಕ್ಚರ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಪ್ರೊಫೈಲ್ ಪಿಕ್ಚರ್ ಕೊಡಬೇಕು. ನಿಮ್ಗೆ ಯಾವುದು ಇಷ್ಟ ಇರುತ್ತೆ, ಯಾವುದು ಒಳ್ಳೆ ಪಿಕ್ಚರ್ ಇರುತ್ತಲ್ಲ ಆ ಪಿಕ್ಚರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಫೈಲ್ ಪಿಕ್ಚರು ಇದು ಬಂದುಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಪಿಕ್ಚರ್ ಆಗಿರುತ್ತೆ. ಓಕೆ, ನೋಡಿ ಇವಾಗ ನಾನು ಸೆಟ್ ಆಗೋಯ್ತು. ಸೆಟ್ ಮಾಡಿದೆ ನಾನು ಇವಾಗ. ಆಮೇಲೆ ಬಂದುಬಿಟ್ಟು ನಿಮ್ಮ ಚಾನಲ್ ಹೆಸರು ಕೊಡಿಲಿ. ನಿಮ್ಮ ಚಾನಲ್ ಯಾವ ರೀತಿ ಹೆಸರು ಕೊಡಬೇಕು, ನಿಮ್ಮ ಚಾನಲ್ಗೆ ಯಾವ ರೀತಿ ಹೆಸರು ಕೊಡಬೇಕು ಆ ರೀತಿ ಹೆಸರನ್ನ ನೀವು ಇಲ್ಲಿ ಕೊಡಿ. ದಯವಿಟ್ಟು ಒಂದು ಒಳ್ಳೆ ಯುನೀಕ್ ಹೆಸರನ್ನ ಕೊಡಿ. ಓಕೆ, ಈಸಿಯಾಗಿರಬೇಕು ಐಡೆಂಟಿಫೈ ಮಾಡೋದಕ್ಕೆ. ಆಮೇಲೆ ಹ್ಯಾಂಡಲ್ನ ಹೆಸರು ಕೊಡಬೇಕಾಗುತ್ತೆ. ಹ್ಯಾಂಡಲ್ ಹೆಸರು ಎಲ್ಲಿ ನೋಟಿಫೈ ಆಗುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇದು ಕೊಡ್ತಿರಲ್ಲ ಅಲ್ಲಿ ನೋಟಿಫೈ ಆಗುತ್ತೆ. ಓಕೆ, ಆಮೇಲೆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇವಾಗ ನಿಮ್ಮದು ಈಜಿಯಾಗಿ ಚಾನಲ್ ಕ್ರಿಯೇಟ್ ಆಗೋಯ್ತು. ಓಕೆ, ನೋಡಿ ಇವಾಗ ಕೆಳಗಡೆ ಟಿ ಅಂತ ಕಾಣ್ತಿದೆಯಲ್ಲ, ಟೆಕ್ ನಿತ್ ಅಂತ ಕೊಟ್ಟು ಟಿ ಅಂತ ಕಾಣ್ತಾ ಇದೆ ಕೆಳಗಡೆ. ನೋಡಿ ಅದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನನ್ನ ಚಾನಲ್ ಕ್ರಿಯೇಟ್ ಆಯಿತು. ಈ ಥರ ನಮ್ಮ ಚಾನಲ್ ಕಾಣ್ತಾ ಇದೆ. ಓಕೆ, ನೋಡಿ ಇವಾಗ ಯಾವ ಥರ ಕಾಣ್ತಾ ಇದೆ. ಈಜಿಯಾಗಿ ಒಂದೇ ಒಂದು ಮಿನಿಟಲ್ಲಿ ನಮ್ಮ ಚಾನಲ್ ಕ್ರಿಯೇಟ್ ಆಗೋಯ್ತು. ಬಟ್ ಇವಾಗ ಇಲ್ಲಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋ ಹಾಗಿಲ್ಲ. ಓಕೆ, ಯಾಕಂತ ನಿಮ್ಗೆ ಗೊತ್ತಾ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ತುಂಬ ಜನರ ಹತ್ರ ವ್ಯೂವರ್ಸ್ ಹತ್ರ ಪುಷ್ ಆಗಬೇಕು. ಓಕೆ, ಹೀಗೆ ಸ್ವಲ್ಪ ಕೆಲಸ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಹೋಗಿಬಿಟ್ಟು ನಿಮ್ಮದು ಚಾನಲ್ ರಿಲೇಟೆಡ್ ಏನೇನು ಡಿಸ್ಕ್ರಿಪ್ಷನ್ ನಿಮ್ಗೆ ಬರೀಬೇಕು ಅನಿಸುತ್ತೋ ಅದನ್ನು ಇಲ್ಲಿ ಬರೀರಿ. ಇವಾಗ ನಾನು ಸಿಂಪಲ್ಲಾಗಿ ನನ್ನದೇ ಒಂದು ಇದರಲ್ಲಿ ನಾನು ಬರಿತಾ ಇದ್ದೀನಿ. ಓಕೆ, ಹಲೋ ಫ್ರೆಂಡ್ಸ್ ಅಂತ ಬರೆದೆ, ನನ್ನ ಚಾನಲ್ ಬಗ್ಗೆ ಬರೆದೆ, ನನ್ನ ಚಾನಲಲ್ಲಿ ಏನೇನು ವೀಡಿಯೋ ಬರುತ್ತೆ ಅಂತ ನಾನು ಬರಿತಾ ಇದ್ದೀನಿ. ಓಕೆ, ಟೆಕ್ ರಿಲೇಟೆಡಲ್ಲಿ ನಾನು ಯೂಟ್ಯೂಬ್ ಟಿಪ್ಸು ಟ್ರಿಕ್ಸು ಆ್ಯಂಡ್ ಅನ್ಬಾಕ್ಸಿಂಗ್ ಬಗ್ಗೆ ಮಾಡ್ತೀನಿ. ಅನ್ಬಾಕ್ಸಿಂಗ್ ರಿವ್ಯೂ ಅದೆಲ್ಲ ಕೊಡ್ತೀನಲ್ಲ ಅದ್ರ ರಿಲೇಟೆಡ್ ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಈ ಡಿಸ್ಕ್ರಿಪ್ಷನ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು, ಜಾಸ್ತಿ ದೊಡ್ಡದಾಗಿರಬಾರ್ದು. ಓಕೆ, ಸಿಂಪಲಾಗಿರಬೇಕು, ಎಲ್ಲರಿಗೂ ತಿಳಿಬೇಕು, ಆ ಥರ ನೀವು ಬರೀರಿ. ಓಕೆ, ಇವಾಗ ನಾನು ಬರಿತಾ ಇದ್ದೀನಿ. ಓಕೆ, ಜಾಸ್ತಿ ದೊಡ್ಡದಾಗೇನು ಬರ್ದಿಲ್ಲ, ನಾನು ಒಂದು ಸ್ವಲ್ಪನೇ ಬರೆದಿದ್ದೀನಿ. ಸಿಂಪಲಾಗಿ ಬರೆದಿದ್ದೀನಿ ನಾನು. ಓಕೆ, ಡಿಸ್ಕ್ರಿಪ್ಷನ್ ಮುಖ್ಯ, ಡಿಸ್ಕ್ರಿಪ್ಷನ್ ಬರಲೇಬೇಕು. ಓಕೆ, ತುಂಬ ಜನ ಬರೆಯೋಕ್ಕೆ ಹೋಗಲ್ಲ, ಬಟ್ ಇದು ಬರೀಲೇಬೇಕು. ಓಕೆ, ಇಂಪಾರ್ಟೆಂಟು. ನೋಡಿದ ತಕ್ಷಣ ನಿಮಗೆ ವಿವರ್ಸ್ ಗೊತ್ತಾಗಬೇಕು ಈ ಚಾನಲಲ್ಲಿ ಏನೇನು ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತೇಳಿ. ಓಕೆ, ಡಿಸ್ಕ್ರಿಪ್ಷನ್ ಓಡಿಬಿಟ್ಟು ಅವ್ರಿಗೆ ಅರ್ಥ ಆಗಬೇಕು. ಓಕೆ, ಟೆಕ್ಕಲ್ಲಿ ಏನೇನು ನಾವು ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಟೆಕ್ಕಲ್ಲಿ ತುಂಬ ವೆರೈಟಿ ಇದ್ದಾವೆ ಕ್ಯಾಟಗರಿ. ಬಟ್ ನಾನು ಟೆಕ್ಕಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಒಂದು ಸಿಂಪಲ್ಲಾಗಿ ನೀವು ಒಂದು ಡಿಸ್ಕ್ರಿಪ್ಷನ್ನ ಬರೀರಿ ಇಲ್ಲಿ. ಓಕೆ, ಇಂಗ್ಲೀಷಲ್ಲಿ ಬರಲಿ, ನಿಮಗೆ ಕನ್ನಡದಲ್ಲಿ ಬಂದರೆ ಕನ್ನಡ ಬರಲಿ, ನಿಮ್ಮ ಲ್ಯಾಂಗ್ವೇಜ್ ಎದರಲ್ಲಿ ನೀವು ಮಾತಾಡ್ತಿರಲ್ಲ ಅದರಲ್ಲಿ ಬರೆದ್ರೆ ಒಳ್ಳೆಯದು. ಇಲ್ಲಾಂದರೆ ಇಂಗ್ಲೀಷ್ ಅಂತೂ ಬಿಸ್ನೆಸ್ ಲ್ಯಾಂಗ್ವೇಜು ವರ್ಲ್ಡ್ ವೈಡ್ ನಡೆಯುತ್ತೆ. ಓಕೆ, ನೀವು ಇಂಗ್ಲೀಷಲ್ಲೂ ಬರಿಬೋದು. ಓಕೆ, ನಾನು ಸಹಿತ ಇಂಗ್ಲೀಷಲ್ಲೇ ಬರ್ತಿದ್ದೀನಿ ಇವಾಗ. ಓಕೆ, ನಿಮಗೆ ನಿಮ್ಮ ಡಿಸ್ಕ್ರಿಪ್ಷನ್ ನೀವು ಮುಂಚೆನೇ ರೆಡಿ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ಅದಾದಮೇಲೆ ಈ ಬರೆಯೋಕ್ಕೆ ಈಸಿ ಆಗುತ್ತೆ. ಓಕೆ, ನೋಡಿ ಇವಾಗ ನಾನು ಬರೋದಾಯಿತು. ಆಮೇಲೆ ಸೇವ್ ಮಾಡಿದೆ ನಾನು. ಇವಾಗ ಸೇವ್ ಆದಮೇಲೆ ನನ್ನ ಡಿಸ್ಕ್ರಿಪ್ಷನ್ ಆ್ಯಡ್ ಆಯಿತು ಚಾನಲ್ಗೆ. ಓಕೆ, ನೋಡಿ ಇವಾಗ ಒಂದು ಪ್ರೊಫೈಲ್ ಪಿಕ್ಚರ್ ಕೊಟ್ಟಾಯಿತು, ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಾಯಿತು. ಇವಾಗ ವಿಡಿಯೋ ಅಪ್ಲೋಡ್ ಮಾಡೋ ಹಾಗಿಲ್ಲ. ಈ ರೀತಿ ಅಪ್ಲೋಡ್ ನೀವು ವಿಡಿಯೋ ಮಾಡಿದರೆ ಅದು ಯೂಟ್ಯೂಬ್ ಪುಷ್ ಮಾಡಲ್ಲ, ವ್ಯೂವರ್ಸ್ ಹತ್ರ ಸೆಂಡ್ ಮಾಡಲ್ಲ. ವ್ಯೂವರ್ಸ್ ಹತ್ರ ಸೆಂಡ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ. ಅದಕ್ಕೆ ಸೆಟ್ಟಿಂಗ್ ಮಾಡಬೇಕು. ಆ ಸೆಟ್ಟಿಂಗ್ನ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಅದಕ್ಕೆ ನೀವು ದಯವಿಟ್ಟು ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ನಾನು ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋ ನೋಡಾದಮೇಲೆ ಅದನ್ನೆಲ್ಲ ಸೆಟ್ಟಿಂಗ್ ಮಾಡಾದಮೇಲೆ ನೀವು ನೆಕ್ಸ್ಟ್ ನಿಮ್ಮ ಒಂದು ಚಾನಲ್ಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಅಲ್ಲಿವರೆಗೂ ಜಸ್ಟ್ ನಿಮ್ಮದೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ.
ಓಕೆ, ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.